ಫಲವತ್ತಾದ ಹೊಲಗಳು, ಬಾವಿಗಳು, ಮೋಟರ್ಗಳು ಎಲ್ಲ ಸರ್ವನಾಶ ಆಗೋಗಿವೆ. ಹಾಗೂ ಈ ವರ್ಷ ಮಳೆ ಇಲ್ಲದೇ ರೈತ ಪರದಾಡುವ ಪರಿಸ್ಥಿತಿಗೆ ಬಂದಿದೆ. ಆದರೆ ಇಲ್ಲಿವರೆಗೂ ಯಾವ ಸರ್ಕಾರ ಕೂಡ ರೈತರ ನೆರವಿಗೆ ಬಂದಿಲ್ಲ. ಹೋದ ವರ್ಷ ಬಟ್ಟಿಗೆರವಾಡಿ ಕೆರೆ ಹೊಡಿತು, ಸಿರ್ಗಾಪುರ ಕೆರೆ ಹೊಡಿತು, ಸಾಕಷ್ಟು ಹಾನಿ ಆಯಿತು. ರೈತರಿಗೆ ಇಲ್ಲಿವರೆಗೂ ₹1 ಸಿಕ್ಕಿಲ್ಲ. ಕುಡುವಂದ್ರವ್ರ ಕುಡುಕ್ ರೊಕ್ಕ ಇಲ್ಲ ಅಂತಾರ. ನೀವು 4 ದಿವಸದಿಂದ ಒಂದು ಪೇಪರ್ದಾಗ ಸ್ಟೇಟ್ಮೆಂಟ್ ಬಂದಿತ್ತು. ಅಂಬರೀಷ್ ವಸತಿ ಸಚಿವ ಅಂಬರೀಷ್ ಹೀರೋ ಹಾಸ್ಪಿಟಲ್ದಾಗ ಬಿದ್ದೀನು. ಅವನು ದವಾಖಾನೆ ಖರ್ಚ ₹1,17,225 ಗೋರ್ಮೆಂಟೇ ತುಂಬ್ಯಾರ. ಒಬ್ಬ ಸಾಮಾನ್ಯ ವ್ಯಕ್ತಿ ಕೇಳಿದನು, ಯಾಕ್ರಿ ಒಬ್ಬ ಮಂತ್ರಿ ನಮ್ಮಲ್ಲಿ ಸಾಕಷ್ಟು ರೊಕ್ಕವ, ಅವನಿಗೆ ಯಾಕಷ್ಟು ರೊಕ್ಕ ಕೊಡ್ತೀರಿ ಅಂತೇಳಿ. ಇಲ್ಲವ ನಮ್ಮ ಸಚಿವ, ನಮ್ಮ ಗೋರ್ಮೆಂಟ್ದಾಗ ಅವನಿಗೆ ಅವಶ್ಯಕತೆ ಅದ, ಅವನಿಗೆ ನಾವು ರೊಕ್ಕ ಕೊಡ್ತೈತೆ, ಗೋರ್ಮೆಂಟ್ ರೊಕ್ಕ ಕೊಡ್ತದ. ನಾಚಿಕೆ ಬರ್ಬೇಕ್ರಿ, ರೈತರು ಸಾಯ್ಲತ್ತಾರ, ₹1 ಕೊಡಲಾಗ್ಯದ ಗೋರ್ಮೆಂಟ್. ಮಂತ್ರಿ ದವಾಖಾನೆಗೆ ಬಿದ್ದ್ರ ರೊಕ್ಕ ಗೋರ್ಮೆಂಟ್ ಕೊಡ್ತದ ಅಷ್ಟು. ಆದ್ರೆ ಸಿರ್ಗಾಪುರ ರೈತರು ಮತ್ತು ಕಟಗೇರವಾಡ ರೈತರು, ಕೊಯ್ನೂರು ರೈತರು ಸಾಲ ಮನ್ನಾ ಮಾಡತ್ತೆ 1 ವರ್ಷದಿಂದ ಕೇಳತ್ತಾರ, ₹1 ಕೊಡಲಾಗ್ಯದ. ನಾಚಿಕೆ ಬರ್ಬೇಕಲ್ಲ ಈ ಗೋರ್ಮೆಂಟ್. ಎಲ್ಲರೂ ಹೇಳ್ತಾರ, ಭಾಷಣದಾಗ ಕುಟ್ಟಿ ಹೇಳ್ತಾರ, ರೈತ ಈ ದೇಶದ ಬೆನ್ನೆಲುಬು ಅಂತೇಳಿ. ರೈತನ ಬೆನ್ನಿಡತ್ತಾರ ಈ ರಾಜಕಾರಣಿಗಳು. ಆ ಬೆನ್ನು ಎಲ್ಲೂನೇ ಮುರಿಲತ್ತಾರ ಅವ್ನಿಗೆ ರಂಡಕ್ಕೆ ಬರಲ್ಲ. ದಯವಿಟ್ಟು ರೈತ ಬಂಧುಗಳೇ, ನಾವು ಎಲ್ಲಿವರೆಗೂ ಒಂದಾಗಿ ಹೋರಾಟ ಮಾಡಲ್ಲ ಅಲ್ಲಿವರೆಗೂ ನಮಗೆ ನ್ಯಾಯ ಸಿಗಲ್ಲ. ಯಾಕೆ ನಮಗೆ ನ್ಯಾಯ ಬೇಕು? ಒಂದು ಕಾಟಾ ಒಂದು ಕಂಪನಿಯಿಂದ ತಯಾರಾಗ್ತದ, ಆ ಕಂಪನಿಯಿಂದ ಹೊರಬರಾಳೆ, ಆ ಕಂಪನಿ ಮಾಲಕ ಅದ್ರ ಮ್ಯಾಗ ರೇಟ್ ಹಾಕ್ತಾನ, ಇದ್ರ ₹1 ಮಾರ್ಬೇಕು ಹೊರಗತ್ತೇಳಿ ಆಗ್ತಾನಿಲ್ಲ. ಆದ್ರ ನಾವು ಕಷ್ಟಪಟ್ಟು ಬೆವರು ಸುರಿಸು ನಾವು ಬೆಳಿತೇವೆ. ಯಾವ್ದ್ರ ರೈತ ಅದ್ರ ಮ್ಯಾಗ ರೇಟ್ ಹಾಕ್ತಾನೇನು? ಈ ಸಲ ತೊಗರಿ 10,000 ಹೋಗ್ಬೇಕಂತೇಳಿ ನೀವು ರೇಟ್ ಹಾಕ್ತಿರೇನು? ಅವ್ ಯಾವನೋ ಕೂತಲ್ಲಿ ರೇಟ್ ಹಾಕ್ತಾನ, ನಾವು ಅಷ್ಟಕ್ಕೆ ಕೊಟ್ಟು ಬರ್ತೇವೆ. ಅದ್ರ ಒಂದು ಕಾಟದ ಕಿಮ್ಮತ್ತದ, ರೈತ ಬೆಳೆದ ಬೆಲೆ ಕಿಮ್ಮತ್ತಿಲ್ಲ. ಯಾಕೆ ಅನ್ಯಾಯ? ದೇಶದಲ್ಲಿ ಎಲ್ಲಕ್ಕ ಕಾನೂನದ. ಒಂದು ಮಗು ಹುಟ್ಟಕ್ಕಿಂತ ಮೊದಲೇ ಕಾನೂನಿಂದ ಬರ್ತದ. ಒಂದು ಮಗು ಹುಟ್ಟಕ್ಕಿಂತ ಮುಂಚೆನೆ ಆ ಮಗುವಿಗೆ ಕಾನೂನು ಸ್ಟಾರ್ಟ್ ಆಗ್ತದ. ಗರ್ಭಪಾತ ಮಾಡಿದ್ರ ಕಾನೂನ, ಪೊಲೀಸರಿಗೆ ಖೂನದ, ಗರ್ಭಪಾತ ನಿಷೇಧ ಕಾನೂನು. ಗರ್ಭಪಾತ ಮಾಡ್ರ ಕಾನೂನ. ಒಬ್ಬ ಆತಂಕವಾದಿನ ಕೊಲೆ ಹುಡುಕನ ಅವನಿಗೆ ನೇಣು ಹಾಕ್ಬೇಕಾದ್ರೆ ಒಂದು ಕಾನೂನದ. ಅವನಿಗೆ ಹಿಂಗೇ ಹಾಕ್ಬೇಕು ಶಿಕ್ಷಾ, ಕಪ್ಪು ಬಟ್ಟಿನೇ ಹಾಕ್ಬೇಕು, ಇದೇ ಟೈಮಿಗೆ ಹಾಕ್ಬೇಕು, ಹಿಂಗೇ ಮಾಡ್ಬೇಕು, ಅವನಿಗೆ ಒಂದು ಕಾನೂನದ. ಅದ್ರ ರೈತನಿಗಾಗಿ ದೇಶದಲ್ಲಿ ಒಂದಾದ್ರೂ ಕಾನೂನು ಇದೆಯಲ್ಲ? 1947 ಇಲ್ಲಿ ತನಕ ಅದು ಯಾವುದೇ ಪಕ್ಷ ಇರಬಹುದು, ಅದು ರೈತನಿಗಾಗಿ ಒಂದೇ ಒಂದು ಕಾನೂನು ಮಾಡಿಲ್ಲ. ಅಂದ್ರೆ ಇದು ರೈತರಿಗ ಸರ್ಕಾರಗಳು ಹೇಳ್ತಾರೆ,